ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಪ್ರಜೆಗಳೇ, ಮತದಾರ ಪ್ರಭುಗಳೇ, ಇವತ್ತು ನಿಮ್ಗೆ ಒಂದು ಸ್ಪೆಷಲ್ ಒಬ್ಬ ವ್ಯಕ್ತಿನ ನಿಮ್ಮ ಮುಂದೆ ತೋರಿಸಲಿದ್ದೇವೆ. ಏನಪ್ಪಾ ಅಂತ ಸ್ಪೆಷಲ್ ವ್ಯಕ್ತಿ ಅಂತಂದ್ರೆ, ಕಾರ್ಮಿಕರನ್ನ ತೋರಿಸಕ್ಕೆ ನಾವು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕಾರ್ಮಿಕರ ಸರ್, ನೀವು ಯಾವ್ದೋ BBMP ಕಾರ್ಮಿಕರೋ, ನಮ್ಮ ಸ್ವಚ್ಛತಾ ಕಾರ್ಮಿಕರೋ, ಆತರ ಕಾರ್ಮಿಕರಲ್ಲ. ನಾವು ವೋಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರನ್ನ ನಾವು ತೋರ್ಸಕ್ ಹೊರಟಿರೋದು. ವೋಟ್ ಹಾಕಿ ನಾವು ಕೆಲ್ಸಕ್ಕೆ ಇಟ್ಕೊಳ್ಳೋದ ಖಂಡಿತ ಸತ್ಯ. ನೀವು ಕೇಳ್ತಾ ಇರೋದು ನಿಜ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದೇ ಸತ್ಯ ಅನ್ನೋದು ನಮ್ಮೆಲ್ರಿಗೂ ಅರಿವಿಗೆ. ನೋಡಿ, ಇವ್ರೆ ನಮ್ಮ ಸೊಕ್ಕೆ ಗ್ರಾಮದ ರೀಸೆಂಟ್ ಆಗಿ 1 ತಿಂಗಳಿಗೆ, ಅಂದ್ರೆ ಇವತ್ತಿಗೆ 1 ತಿಂಗಳು ಕರೆಕ್ಟ್ ಆಗಾಯ್ತು. ನಮಸ್ಕಾರ ನವೀನ್ ಅವ್ರೆ. ಇವರು ಸೊಕ್ಕೆ ಗ್ರಾಮದ ಎಲೆಕ್ಷನ್ ಅಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಉಪಚುನಾವಣೆಯಲ್ಲಿ ಇವರು ಗ್ರಾಮ ಪಂಚಾಯತಿ ಸದಸ್ಯ ಕೆಲಸಗಾರ ಕಾರ್ಮಿಕರಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ಗೆದ್ದಿರೋದಲ್ವಾ ಅಂತ ಎಲ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಜನ ಗೆದ್ದಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಬನ್ನಿ ಕೇಳೋಣ. ನವೀನ್ ಅವರೇ, ಈಗ ಬೈ ಎಲೆಕ್ಷನ್ ಅಲ್ಲಿ ನೀವು ಎಷ್ಟು ಲಕ್ಷ ರೂಪಾಯಿ ಅಥವಾ ಎಷ್ಟು ಕೋಟಿ ರೂಪಾಯಿ ಮತ್ತೆ ಏನೇನು ಕೊಟ್ಟಿದ್ದೀರಿ? ಮೊದಲನೇದಾಗಿ ಇನ್ನೊಂದಿಷ್ಟು ವಿಷಯ ಹೇಳ್ಬಿಡ್ತೀನಿ. ಕೇಳಿದಂತ ಪ್ರಶ್ನೆ ಕರೆಕ್ಟ್ ಇದೆ, ಅದೇ ಆಗ್ಬೇಕಾಗಿರೋದು, ಇವತ್ತು ಕೇಳ್ಬೇಕಾಗಿರೋದು ಅಲ್ಲಿಂದನೇ ಸರಿ ಆಗ್ಬೇಕಾಗಿರೋದು, ಮೂಲ ಅದೇ. ಹೌದು. ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಇನ್ನು 6 ತಿಂಗಳ ಅವಧಿಗೆ ನಾನು ಆಯ್ಕೆ ಆಗಿದ್ದೇನೆ. ಒಬ್ರು ಕ್ಯಾಂಡಿಡೇಟ್ ಅಂದ್ರೆ ಇಡೀ ರಾಜ್ಯಾದ್ಯಂತ 200 ಗ್ರಾಮ ಪಂಚಾಯತಿಗಳು 250 ಸದಸ್ಯರಿಗೆ ಒಂದು ಚುನಾವಣೆ ನಡೆಯುತ್ತೆ. ಈ 1 ತಿಂಗಳ ಹಿಂದೆ 25ನೇ ತಾರೀಕು ನಡೆಯುತ್ತೆ. 28ಕ್ಕೆ ರಿಸಲ್ಟ್ ಬಂದಿರುತ್ತೆ. ಅಂದ್ರೆ ಇವತ್ತಿಗೆ 1 ತಿಂಗಳು. ಹೌದು. ಆ ಚುನಾವಣೆಯಲ್ಲಿ ನಮ್ಮ ಊರಿಂದು ಕೂಡ ಒಂದು ಉಪಚುನಾವಣೆ ನಡೆಯುತ್ತೆ, 1 ಪ್ಲೇಸ್ಗೆ. ಆ ಚುನಾವಣೆಯಲ್ಲೂ ಭಾಗವಹಿಸಿದ್ದೆ. ಇದಕ್ಕೂ ಮುಂಚೆ ನಾನು 2 ಚುನಾವಣೆಯಲ್ಲೂ ಕೂಡ ಭಾಗವಹಿಸಿದ್ದೆ. ಭಾಗವಹಿಸಿದಂತ ಸಂದರ್ಭದಲ್ಲಿ ಫಸ್ಟ್ನೇ ಚುನಾವಣೆಗಳಲ್ಲಿ ಕೂಡ ನನಗೆ ಏನ್ ಮಾಮೂಲಿ ಚುನಾವಣೆಗಳು, ಜನರ ಓಲೈಕೆಗಳು ಈ ರೀತಿನೇ ಇದ್ದಿದ್ದು. ನಾನು ಕೂಡ ರಾಜಕೀಯ ಮೈಂಡ್ ಸೆಟ್ ಇನ್ನೇನೋ ಮತ್ತೇನೋ ಈ ರೀತಿನೇ ಇದ್ದಿದ್ದು. ಬಟ್ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು, ಹಣ ಗೆಂಡ ಹಂಚಬಾರ್ದು ಅಥವಾ ಇನ್ನೇನೋ ಮಾಡಬಾರ್ದು ಅನ್ನೋ ತಲೆಯಲ್ಲಿತ್ತು. ಆದ್ರೆ ಈ ನಿಟ್ಟಿನಲ್ಲಿ ನನಗೆ ನಂತರದ 2ನೇ ಚುನಾವಣೆ ಬಂದಾಗ ಪ್ರಜಾಕೀಯ ಅನ್ನೋ ಒಂದು ಪಕ್ಷ ಬರುತ್ತೆ. ಅವತ್ತು ಇಲ್ಲ, ಈ ರೀತಿ ಡ್ರೆಸ್ ಹಾಕೊಂಡೆ ನಾನು ಚುನಾವಣೆಯಲ್ಲಿ ಈ ರೀತಿ ವಿಚಾರಗಳನ್ನ ಇಟ್ಕೊಂಡೆ, ವಿಚಾರಗಳನ್ನ ತಿಳ್ಕೊಂಡು ಆ ವಿಚಾರಗಳನ್ನ ತಿಳಿಸಿ ಈ ರೀತಿ ಇದ್ರೆ ವೋಟ್ ಹಾಕ್ರಿ, ಮತ್ತೆ ಹೋದ್ಸರಿ ಸೋತಿದ್ದ ಆತರ ಬೇಡ ಅಂತ ಹೋಗ್ತೀನಿ. ಅದಾದ ನಂತರ ಅಲ್ಲೂ ಕೂಡ ಒಂದಿಷ್ಟು ಮತಗಳಲ್ಲಿ ಹಿನ್ನಡೆ ಆಗುತ್ತೆ. ಅದಾದ ನಂತರ ಈಗ ಮತ್ತೆ ಬೈ ಎಲೆಕ್ಷನ್ ಬಂದಾಗ ಮತ್ತೆ ಇಲ್ಲ, ಅದೇ ನನಗೆ ಸರಿ ಅನಿಸಿತ್ತು, ಅದನ್ನೇ ಮಾಡ್ತೀನಿ, ಅದನ್ನೇ ಕೇಳ್ತೀನಿ. ಯಾವ ತರ ಸ್ವಲ್ಪ ವಿವರಣೆ ಕೊಡಿ. ಯಾವ ತರ ಅಂದ್ರೆ ಆಕ್ಚುಲಿ ನಾನು ನಿಮ್ ಕೈಯಲ್ಲಿ ಪಾಂಪ್ಲೆಟ್ ಕೊಟ್ಟಿದ್ದೀನಿ. ಹೌದು. ಈ ರೀತಿ ಪಾಂಪ್ಲೆಟ್ ಮಾಡಿಸ್ತೀನಿ ಸರ್. ಈ ಪಾಂಪ್ಲೆಟ್ ಗೆ 1200 ರೂಪಾಯಿ ಹತ್ರ ಖರ್ಚಾಗಿರ್ಬೋದು. ಅಪ್ಲಿಕೇಶನ್ ಫೀಸ್ 200 ರೂಪಾಯಿ ಖರ್ಚಾಗಿರ್ಬೋದು. ನೋಡ್ರಿ, ಅದು ಇದು ಓಡಾಟ ಅಂತ 100 ರೂಪಾಯಿ, ಅಲ್ಲಿಗೆ 1,500 ಖರ್ಚಾಗಿದೆ. ಈ ಚುನಾವಣೆಯಲ್ಲಿ ಏನು ಪ್ರಜಾಕೀಯದ ವಿಚಾರಗಳು ನನಗೆ ಪ್ರಭಾವ ಬೀರಿದ್ರಿಂದ ಅದು ಕರೆಕ್ಟ್, ಅದು ಸತ್ಯ, ಮತ್ತೆ ಪ್ರಜಾಪ್ರಭುತ್ವ ಇರೋದೇ ಆ ರೀತಿನೇ ಇರೋದು ಸರ್. ಆಕ್ಚುಲಿ ಇಲ್ಲಿ ಸಭೆ ಮಾಡ್ಬೇಕು, ಸಮಾರಂಭ ಮಾಡ್ಬೇಕು, ದೊಡ್ಡದಾಗಿ ಅನೌನ್ಸ್ ಮಾಡ್ಬೇಕು, ಈ ಹಣ ಕೊಡ್ಬೇಕು, ಇದು ಯಾವ್ದು ಜನ ಮಾಡ್ತಾರೆ ಅಂತಾರೆ. ಬಟ್ ಯಾವ ಜನ ಇಸ್ಕೊಂತಾರೆ ಅಂದ್ರೆ ಯಾವ ಜನನು ಇಸ್ಕೊಂತಿಲ್ಲ. ಆ ಜನಗಳ ಹೆಸರು ಹೇಳಿ ಇನ್ನೊಂದಿಷ್ಟು ಜನ ಹಂಚ್ತಾ ಇದಾರೆ ಅಥವಾ ಇನ್ನೊಂದಿಷ್ಟು ಜನ ಆ ದುಡ್ಡನ್ನ ಬಳಸ್ಕೊಂತ ಇದಾರೆ. ಇಲ್ಲಿ ನೀವ್ ಹೇಳೋದೇನಂದ್ರೆ, ಜನ ಕರೆಕ್ಟ್ ಆಗಿದ್ದಾರೆ, ನಾವು ಕರೆಕ್ಟ್ ಆಗಿ ಅವ್ರಿಗೆ ವಿಚಾರಗಳನ್ನ ಮುಟ್ಟಿಸಿದ್ರೆ ಖಂಡಿತ ಅವರು ಒಳ್ಳೇದನ್ನ ಬಯಸ್ತಾರೆ ಅನ್ನೋದಕ್ಕೆ ನಾನು ಕೇಳಿದೆ ಸರ್. ಈ ರೀತಿ ಒಂದು ಪಾಂಪ್ಲೆಟ್ ಮಾಡಿ, ಅಂದ್ರೆ ಇಲ್ಲಿ ಗೆಲ್ಬೇಕಾದ್ರೆ ಜನಗಳು ನಾನಲ್ಲ. ಹೌದು. ಆಯ್ಕೆ ಆಗ್ಬೇಕಾದ್ರೆ ನಾನು ಅಷ್ಟೇ. ನಾನು ಇದೇ ರೀತಿ ಕೆಲಸ ಮಾಡೋದು. ನೀವು ಏನ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸ್, ಲೆಕ್ಕ ತಾಣಂತದ್ದು, ಜವಾಬ್ದಾರಿ ತಗೊಂಡು ಪಾರದರ್ಶಕವಾಗಿ ಆಡಳಿತ ನಡೆಸಂತದ್ದು. ನಿಮ್ ದುಡ್ಡು ನಿಮ್ಗೆ ಲೆಕ್ಕ ಕೊಡ್ತೀನಿ, ಅಲ್ಲಿ ಏನಿದೆ ಅದು ನಿಮಗೆ ತಿಳಿಸ್ತೀನಿ, ಸರ್ಕಾರಕ್ಕೂ ನಿಮಗೊಂದು ಕೊಂಡಿ ಆಗಿರ್ತೀನಿ, ಇನ್ನು ಉಳಿದಂತೆ ಎಲ್ಲಾ ಜವಾಬ್ದಾರಿ ನೀವು ತಗೋಬೇಕಾಗಿರೋದು ಅಂತ ಕೇಳಿದ್ರೆ ಅವರು ನಾನಾ ಕಾರಣಗಳಿಂದ ಓಟ್ ಹಾಕಿರ್ಬೋದು. ಈಗಲೂ ಕೂಡ ನಾನು ಪೂರ್ತಿ ಇದೇ ವಿಷಯಗಳಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ 2 ಸತಿ ಸೋತಿದ್ದ ನಮ್ಮ ಅನುಭವನೂ ಇರ್ಬೋದು, ಅಥವಾ ಇನ್ 2 ಸತಿ ನೋಡೋಣ ಇವನೇನ್ ದಬಾಗ್ತಾನೆ ಅಂತಲೂ ಇರ್ಬೋದು. ಈ ರೀತಿ ವಿಚಾರಗಳು ಇದಾವೆ. ಆದ್ರೆ ನಿಜವಾಗಿ ನಡಿಬೇಕಾಗಿರೋದೇನು ಅಂತ ಈಗ 1 ತಿಂಗಳಾದ್ಮೇಲೆ ಅವ್ರಿಗೆ ಮನವರಿಕೆ ಆಗ್ತಾ ಇದೆ. ಮನವರಿಕೆ ಮಾಡ್ಕೊಡ್ಬೇಕಾದಂತ ನಿಜವಾದ ಜವಾಬ್ದಾರಿ ನನಗೂ ಕೂಡ ಇದೆ ಅಂತ ಗೊತ್ತಾಯ್ತು. ಯಾಕಂದ್ರೆ ನಾನು ಆನಂತರ ಬೇಡಿಕೆಗಳನ್ನ ಕೇಳ್ತಾ ಹೋಗ್ತೀನಿ ಮನೆಗಳಿಗೆ ಹೋಗಿ. ಇವನೇನ್ ಗೆದ್ದ ಮೇಲೆ ಅಥವಾ ಆಯ್ಕೆ ಆದ್ಮೇಲೆ ಮನೆಗೆ ಬಂದು ಕೇಳ್ತದನಲ್ಲ ಅಂತ ಆಗುತ್ತೆ. ನನ್ ಜವಾಬ್ದಾರಿ ತಗೊಂಡು ಅವ್ರು 1 ರೂಪಾಯಿ ಇಲ್ಲದೆ ಓಟ್ ಹಾಕಿದಾರೆ ಅಂದ್ರೆ ನಾನ್ ಜವಾಬ್ದಾರಿ ತಗೋಬೇಕಾದ್ರು ಕೆಲವು ಕೆಲಸಗಳಿದಾವೆ. ಖಂಡಿತ ಅವರಿಗೆ ಅಟ್ಲೀಸ್ಟ್ ಇದನ್ನ ತಿಳಿಸ್ಬೇಕಾದ್ರೆ ಮನೆಗೂ ಹೋದ್ರಿ ಅಂತ ಕೇಳಿದ್ರು. ಇವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ಮನೆಗೂ ಏನಕ್ಕೆ ಹೋದ್ರಿ ನೀವು, ಏನ್ ವಿಚಾರಕ್ಕೆ ಹೋದ್ರಿ, ಯಾವ್ದಕ್ಕೋಸ್ಕರ ಹೋದ್ರಿ ಅಂತ ಅವ್ರ ಬೇಡಿಕೆಗಳನ್ನ ತಗೊಳೋದಿಕ್ಕೆ ಸರ್. ಮತ್ತೆ ಅವ್ರದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಬೇಕಾಯ್ತು. ಒಂದು ನಮ್ಮೂರಿನ ಒಂದು 250 ಗ್ರಾಮದ್ದು
250 ಮನೆಯ ಒಂದು ಗ್ರಾಮ. ಹ್ಮ್. ಅದ್ರಲ್ಲಿ 3 ಜನ ಸದಸ್ಯರಿದ್ದೀವಿ. ಹ್ಮ್. ಅದ್ರಲ್ಲಿ ಒಂದು ಸದಸ್ಯನಾಗಿ ನಾನು ಕೂಡ ಹ್ಮ್. ಆ 250 ಜನದ್ದು ಒಂದು ಕಡೆಯಲ್ಲಿ ಸಿಗಬೇಕು ಮಾಹಿತಿಗಳು, ಡಾಟಾ ಸಂಗ್ರಹ ಆಗ್ಬೇಕು, ಅವ್ರಿಗೆ ಏನಿದೆ ಏನಿಲ್ಲ ಅಂತ. ಬಟ್ ಅದನ್ನ ಬರ್ಕೊಡ್ರಿ ಈ ಪೇಪರ್ ಅಲ್ಲಿ ಉಲ್ಟಾ ಅಂತ ನಾನು ಕೇಳಿದ್ದೆ. ಬೇಡಿಕೆಗಳನ್ನ ನಾನು ಇದನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಇದ್ರಲ್ಲಿ ನೋಡಿದೆ ಆಯ್ಕೆ ಆದ್ರೆ ಯಾರು ಬರ್ಲಿಲ್ಲ. ಹಾಗಾಗಿ ನಾನೇ ಹೋದೆ, ಹ್ಮ್. ಹೇಳ್ದೆ. ಎಲ್ಲರೂ ಮುಖ್ಯವಾಗಿ ಒಂದಿಷ್ಟು ಬಸ್ ವ್ಯವಸ್ಥೆ, ಬಸ್ ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಈ ತರ ಹೇಳ್ತಾ ಹೋದ್ರು. ಇನ್ನೊಂದಿಷ್ಟು ಇಂಡಿವಿಜುವಲ್ ಕಾಮಗಾರಿಗಳು ಹೇಳ್ತಾ ಹೋದ್ರು. ಅದನ್ನೆಲ್ಲ ಒಂದ್ ಕಡೆ ಪಟ್ಟಿ ಮಾಡಿದೀನಿ. ಆ ಪಟ್ಟಿ ನನ್ನ ಹತ್ರ ಇದೆ. ಅದು ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳು ನಡೆದ್ರೆ ಸಿಕ್ಬಿಡುತ್ತೆ ಸರ್. ಬಟ್ ನನಗೆ ಅದಕ್ಕೂ ಮುಂಚೆನೆ ನಾನು ಜನಗಳ ಹತ್ರ ತಿಳ್ಕೊಬೇಕಾದ ಅನಿವಾರ್ಯತೆಗಳಿತ್ತು. ಯಾಕೆಂದ್ರೆ ಆಲ್ರೆಡಿ ಬಾಡಿ ಫಾರ್ಮೇಶನ್ ಆಗಿದೆ, ಕೆಲಸಗಳು ನಡೀತಾ ಇದಾವೆ. ಹಾಗಾಗಿ ಅದನ್ನ ನಾನು ತಗೊಂಡಿದ್ದೀನಿ ಆ ಡೇಟಾನ. ಖಂಡಿತ. ಈಗ ಜನಗಳ ಒಂದು ನೀವು ಈ ತರದ್ದು ಒಂದು ಪಾಂಪ್ಲೆಟ್ ಅಂದ್ರೆ ನನಗೆ ಸೊಕ್ಕೆ ಗ್ರಾಮದ ಅಂತ ಚುನಾವಣೆಯಲ್ಲಿ ನಾನು ಬೇಕಾದ್ರೆ ನೀವು ಜವಾಬ್ದಾರಿ ತಗೊಳಂಗಿದ್ರೆ ಮಾತ್ರ ಓಟ್ ಹಾಕ್ರಿ, ನನಗೆ ಓಟ್ ಹಾಕ್ರಿ ಅಂತ ಬರ್ದಿದ್ದೀವಿ. ಅಂದ್ರೆ ಜವಾಬ್ದಾರಿ ಅಂದ್ರೇನು? ಯಾಕೆ ಇವಾಗ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆಯಲ್ಲ, ಜವಾಬ್ದಾರಿಯಿಂದ ತಾನೇ ಬಂದು ಓಟ್ ಹಾಕ್ತಾ ಇದ್ದಾರೆ. ಅಂದ್ರೆ ಕೇವಲ ನನ್ನ ಓಟ್ ಹಾಕಿ ಅವ್ರ ಮನೆ ಕೂತ್ಕೊಂಡು ಇವನೇನೋ ಮಾಡ್ತಾನೆ ಅನ್ನೋದಾದ್ರೆ ಬೇಡ. ಪ್ರತಿಯೊಂದು ವಿಷಯದಲ್ಲೂ ಲೆಕ್ಕ ಕೊಡ್ತೀನಿ ಅಂದಾಗ ಲೆಕ್ಕ ತಗೊಬೇಕು. ಈಗ ಲೆಕ್ಕ ಕೊಡ್ತೀನಿ ಸರ್, ನಾನು ಲೆಕ್ಕ ತಗೊಬೇಕು. ಅದ್ರಲ್ಲಿ ಏನಾಗಿದೆ ಏನಿಲ್ಲ ಅಂತ ಕೇಳ್ಬೇಕು. ಕೇವಲ ಇವನೇನ ಮಾಡ್ತಾನೆ, ಇವ್ ನಮ್ಮ ಹುಡುಗ ಇವ್ ಮಾಡ್ತಾನೆ ಅನ್ನೋದು ಮನೋಭಾವನೆ ಹೋಗ್ಬೇಕು ಫಸ್ಟ್. ಏನಂದ್ರೆ ನನ್ನನ್ನ ಸ್ವಂತ ಮನೆ ಮಗ ಆಗಿದ್ರು ಕೂಡ ನಾನು ನನ್ನ ತಂದೆಗೂ ನನ್ನ ತಾಯಿಗೂ ಇದನ್ನೇ ಪಾಂಪ್ಲೆಟ್ ಕೊಟ್ಟಿದ್ದೀನಿ. ಇದು ಸರಿ ಇದ್ರೆ ಓಟ್ ಹಾಕ್ರಿ ಅಂತ ಹೇಳಿದೀನಿ. ಖಂಡಿತ. ಯಾಕೆಂದ್ರೆ ನನ್ನ ಮನೆಯವರು ಕೂಡ ಓಟ್ ಕೇಳಕ್ ಬಂದಿಲ್ಲ, ಬರ್ಲೂಬಾರ್ದು. ಇಲ್ಲೊಂದು ಪಾಯಿಂಟ್ ನನಗೂ ಮತ್ತೆ ನಾನೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ ನೋಡಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅವರು ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನಮ್ಮ ಮಗನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಗ್ರಾಮ ಪಂಚಾಯತಿ ಕಾರ್ಮಿಕನಾಗಿ ಆಯ್ಕೆ ಆದ್ಮೇಲೆ ಅವ್ರ ಕೆಲಸದಲ್ಲಿ ಅವರಿಗೆ ಕೇಳಬೇಕಾದಂತ ಪ್ರಶ್ನೆ ಕೇಳಿದ್ಮೇಲೆ ಅವರು 6 ಗಂಟೆ ಕೆಲಸ ಮುಗಿದ ನಂತರ ಅವರು ನಮ್ಮ ಅಣ್ಣ ತಮ್ಮಂತ ಆಗಿರ್ಲಿ ಅಥವಾ ನಮ್ಮ ಮಕ್ಕಳಾಗಿರ್ಲಿ ಹೇಗೆ ಆಗಿರ್ಲಿ ಆ ತರ ನಾವು ಟ್ರೀಟ್ ಮಾಡೋಣ. ಬಟ್ ಕೆಲಸದ ವಿಚಾರದಲ್ಲಿ ಕೆಲಸನೇ ಮಾಡೋಣ. ಖಂಡಿತ ನೋಡಿ, ಅದು ಒಂದು ಒಳ್ಳೆ ಪಾಯಿಂಟ್. ಅದು ನನ್ನ ಜೊತೆ ಯಾರು ಬರ್ತಾ ಇಲ್ಲ. ಏನಾದ್ರು ಇನ್ನೊಂದ್ ಕಡೆ ನನ್ ಚುನಾವಣೆ ಇರ್ತಾರೆ, ಅವ್ರು 2 ಜನ ಹೋಗ್ತಾರೆ, 3 ಜನ ಹೋಗ್ತಾರೆ, 4 ಜನ ಹೋಗ್ತಾರೆ, ನೀನೇನಪ್ಪ ಒಬ್ಬನೇ ಬರ್ತಿದ್ಯಾ. ಇಲ್ಲೇನಾಗುತ್ತೆ ಅಂದ್ರೆ ಊರಲ್ಲಿ ನಾವು 10 ಜನ ಸೇರ್ಸ್ಕೊಂಡು ಹೋಗೋದು, ಆ 10 ಜನ ನೋಡಿ ಓಟ್ ಹಾಕೋದು ಇದಾಗಬಾರ್ದು. ಮತ್ತೆ ನನ್ನ ನೋಡಿ ಓಟ್ ಹಾಕ್ಬೇಡ್ರಿ, ಈ ವಿಚಾರ ಸರಿದ್ರೆ ಓಟ್ ಹಾಕ್ರಿ. ವಿಚಾರಕ್ಕೆ ಓಟ್ ಹಾಕ್ಬೇಕು ಸರ್. ಮತ್ತೆ ನನ್ನ ನೋಡಿ ಓಟ್ ಹಾಕಿದ್ರು ಕೂಡ ಜನ ಫೇಲ್ಯೂರ್ ಆಗ್ತಾರೆ. ಖಂಡಿತ. ಸೊ ಇಲ್ಲಿ ಗೆಲ್ಬೇಕಾಗಿರೋದು ಮತದಾರ ಪ್ರಭುಗಳಾದಂತ ನೀವು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇವರು ಮೆನ್ಷನ್ ಮಾಡಿದ್ದಾರೆ. ಪ್ರಜೆಗಳೇ ಪ್ರಭುಗಳು ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ನಿಜವಾಗಿ ಜನಗಳಿಗೆ ಗೊತ್ತಾಗಿ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೇನೆ ಅಂತ ನನ್ನ ಸ್ನೇಹಿತ ಹೇಳ್ತಾ ಇದ್ರು ಮಾಸ್ತಿ ಅಂತ ಹೇಳಿ. ಇನ್ನೊಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ನಿಮ್ಮೂರಿಗೆ ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಜನ ಗೆದ್ದಂಗೆ ಅಂತ. 100% ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗಬೇಕು. ಗೌರವಧನ ಕೊಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಇವತ್ತು ಇರ್ಬೋದು ಸರ್. ಆ ಗೌರವಧನ ಜಾಸ್ತಿನೂ ಆಗ್ಬೋದು, ಇನ್ನೂ ಏನೋ ಆಗ್ಬೋದು. ಅದು ಬೇಡಿಕೆಗಳು, ಅದು ಇನ್ನೊಂದು ವಿಚಾರ. ಬಟ್ ಆ 2,000ಕ್ಕೆ ನಾನು ಕೆಲಸ ಮಾಡ್ಬೇಕಾಗಿದೆ. ಖಂಡಿತ. ಸೊ ಇದು 2,000 ರೂಪಾಯಿ ಗೌರವಧನ ನನ್ನ ಪ್ರಕಾರ ಕಡಿಮೆ ಆಗುತ್ತೆ. ಇದು ಇನ್ನೂ ಒಂದ್ ಸ್ವಲ್ಪ ಊರಲ್ಲಿ ನಾನು ಇದೀನಿ, ನನಗೆ ಚರಂಡಿ ಬೇಡವಾ, ನನಗೆ ರಸ್ತೆ ಬೇಡವಾ? ಆ 2,000 ರೂಪಾಯಿ ನೋಡಿ ಮಾಡ್ತೀನಿ ಅಂತಲ್ಲ. ಆದ್ರೆ ಆ 2,000 ರೂಪಾಯಿಯಲ್ಲಿ ನಾಳೆ ಜನ ಎಲ್ಲ ಕೇಳಿ ಇಲ್ಲಪ್ಪ ಇದಕ್ಕೆ ಸರಿಯಾದ ಅಮೌಂಟ್ ಕೊಡಿ, ಒಬ್ಬ ಅಧಿಕಾರಿಗೆ 80,000 ಕೊಡ್ತಾ ಇದೀರಾ ಅಂದಾಗ, ಇವ್ರಿಗೆ ಇನ್ನೊಂದೇನೋ ಮಾಡಿ ಅಂದಾಗ, ಇಲ್ಲಿ ಇಷ್ಟು ಸಂಬಳ ಕೊಡ್ತಾ ಇದೀನಿ ಅಂತ ನನಗೆ ಬಂದ, ನನಗೇನಾದ್ರು 80,000 ಕೊಟ್ಟರೆ ಜನ ಹೆಂಗಾಗ್ಬೋದು? ಅವಾಗ ಇನ್ನೂ ಕೇಳಂಗ್ ಆಗ್ತಾರೆ. ಅಂದ್ರೆ 2,000 ರೂಪಾಯಿ ಲೆಕ್ಕ ಕೇಳಂಗ್ ಆಗ್ಲಿ ಫಸ್ಟ್. ಆ ನಂತರ ನಿಜವಾಗಿಯೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋರಿಗೆ ಅಷ್ಟೊಂದು ಅಂದ್ರೆ ಅವರು ತಿರುಗಾಟ ಸುತ್ತಾಟ, ಈಗ ಒಂದು TADA ಅಂತ ಇರುತ್ತಲ್ಲ ಸರ್, MLA ಅವರಿಗೆ TADA ಅಂತ ಇಷ್ಟು ಕೊಡ್ತಾ ಇರ್ತಾರೆ. ಅದೇ ರೀತಿ ಎಷ್ಟು ಕರೆಕ್ಟ್ ಆಗಿ ಕೊಡ್ಬೇಕು ಅಷ್ಟು. ಯಾಕೆಂದ್ರೆ ಇವತ್ತು ಮಾಮೂಲಿ MGNREG ಕಾಮಗಾರಿ ಏನಿದೆಯಲ್ಲ, ಮಹಾತ್ಮ ಗಾಂಧಿ ನರೇಗಾ ಕಾಮಗಾರಿ ಏನಿದೆಯಲ್ಲ, ಒಂದು ದಿನಕ್ಕೆ 300 ರೂಪಾಯಿ ಅಂತಲೋ ಏನೋ ಅದು ಅಮೌಂಟ್ ಫಿಕ್ಸ್ ಇದೆ. 350 ಆ ಲೆಕ್ಕಕ್ಕೆ ನೋಡ್ಕೊಂಡ್ರು 30 ದಿನ ಕೆಲಸ ಮಾಡಿದ್ರೆ 9,900 ರೂಪಾಯಿ ದುಡ್ಡಾಯ್ತು. ಮತ್ತೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಭ್ರಷ್ಟ ರಾಜಕಾರಣದಿಂದ ಶಿಷ್ಟ ಪ್ರಜಾಕಾರಣದೆಡೆಗೆ ಅಂತ ಹಾಕಿದ್ರೆ, ಈಗ ಇಷ್ಟು ದಿನ ನಡೀತಾ ಇರೋದು ಭ್ರಷ್ಟ ಅನ್ನೋದಾದ್ರೆ, ಈಗ ನಿಮ್ಮಲ್ಲಿ ಪಾರದರ್ಶಕತೆ ಯಾವ ತರ ಬರುತ್ತೆ ಅಂತ ನಿಮ್ಮ ಒಂದು ಅನಿಸಿಕೆ? ಏನಿಲ್ಲ ಸರ್, ನಾನೀಗ 1 ತಿಂಗಳಾಗಿದೆ. 1 ತಿಂಗಳು ಲೆಕ್ಕ ಕೊಡಬೇಕು ನಾನು ಜನಗಳಿಗೆ. ನಾನೇನ್ ಕೆಲಸ ಆಗಿರುತ್ತೋ ನಾನು ಅನ್ನೋದ್ಕಿಂತ ಅವ್ರ ದುಡ್ಡಲ್ಲೇ ಕೆಲಸ ಆಗಿರೋದು, ಆ ದುಡ್ಡಿನ ಲೆಕ್ಕ ಕೊಡ್ಬೇಕು. ಆ ಲೆಕ್ಕನ ಅವ್ರು ತಗೊಂಡ್ಬೇಕು. ಇಲ್ಲಿಂದಾನೇ ಸರಿ ಆಗ್ತಾ ಹೋಗುತ್ತೆ ಎಲ್ಲಾದ್ರು. ಅದನ್ನ ಏನಿದೆ ಲೆಕ್ಕನ ನನಗೆ ಕೂಡ ರೆಡಿ ಇದೀನಿ ಸರ್, ತಗೋಣಕ್ ಜನ ರೆಡಿ ಇರ್ಬೇಕಷ್ಟೇ. ಓಕೆ. ಈ ಚುನಾವಣೆಯಲ್ಲಿ ನೀವು ಹೇಗೆ ಎಷ್ಟು ಭಾಗವಹಿಸುವಿರಿ ಎಂಬ ನಿಲುವುಗಳು ಬಹಳ ಮುಖ್ಯ. ಮತದಾರ ಪ್ರಭುಗಳೇ, ನಿಮ್ಮದೇ ತೆರಿಗೆ ದುಡ್ಡು, ನಿಮ್ಮದೇ ಅಧಿಕಾರ, ನಿಮಗಾಗಿ ಈ ಎಲ್ಲ ವ್ಯವಸ್ಥೆ ಎಂಬ ಅರಿವು ಜಾಗೃತಿಯೊಂದಿಗೆ ಈ ಚುನಾವಣೆಗೆ ಸಂಬಂಧಪಟ್ಟ ಈ ವಿಷಯಗಳು ಖಂಡಿತ ನೀವು ತಿಳಿಲೇಬೇಕು. ಬನ್ನಿ, ಮುಂದೆ ಮತ್ತೆ ಸಿಗೋಣ.